ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು? ಅದಕ್ಕೆ ಒಂದು ಕಾರಣವನ್ನು ಒಂದು ವಾಕ್ಯ ಓದೋದರಿಂದ ನಾನು ಪ್ರಾರಂಭ ಮಾಡ್ತೇನೆ. ಅದೇನಂತ ಹೇಳಿದರೆ, 2ನೇ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಮತ್ತು ಅದರಲ್ಲಿ ಇರುವಂಥ ಒಂದು ವಾಕ್ಯ, ಅಲ್ಲಿ 2-3 ಕಾರಣಗಳು 4 ಕಾರಣಗಳಿದೆ, ಆದರೆ ಒಂದೇ ಕಾರಣ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 2 ತಿಮೋತಿ ಚಾಪ್ಟರ್ 3 ಆ್ಯಂಡ್ ವರ್ಸ್ 18 ಅಥವಾ 15 ಓದ್ತೇನೆ. ಆ ಗ್ರಂಥಗಳು 2 ತಿಮೋತಿ 3:15, ಆ ಗ್ರಂಥಗಳು ಅಂದರೆ ಹಳೆ ಒಡಂಬಡಿಕೆಯ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ವಾವ್, ಸೂಪರ್ ಸೂಪರ್ ಸೂಪರ್. ಹಳೆ ಒಡಂಬಡಿಕೆಯ ಬಗ್ಗೆ ಪೌಲನು ತಿಮೋತಿಯನಿಗೆ, ತನ್ನ ಆತ್ಮಿಕ ಮಗನಾದ ತಿಮೋತಿಯನಿಗೆ ಆತ್ಮಿಕ ತಂದೆಯಾದ ಪೌಲನು ಬರೆಯುವಾಗ ಆ ಗ್ರಂಥಗಳು ಅಂದರೆ ಹಳೆ ಒಡಂಬಡಿಕೆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ, ಆ ನಂಬಿಕೆ ಇದೆ, ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಎಂಥ ಜ್ಞಾನ ಕೊಡ್ತಿದೆ ಓಲ್ಡ್ ಟೆಸ್ಟ್ಮೆಂಟು? ರಕ್ಷಣೆ ಹೊಂದಿಸುವ ಜ್ಞಾನ. ಹಾಗಾದರೆ ದೇವರ ವಾಕ್ಯವನ್ನು ಓದದವರಿಗೆ ಏನು ಸಿಗಲ್ಲ? ರಕ್ಷಣೆ ಹೊಂದಿಸುವ ಜ್ಞಾನ ಸಿಗಲ್ಲ. ನನಗೆ ಬೇಕು, ಐ ನೀಡ್ ಇಟ್. ನನಗೆ ಬೇಕು, ರಕ್ಷಣೆ ಹೊಂದಿಸುವ ಜ್ಞಾನ ನನಗೆ ಬೇಕು. ಓ ಗಾಡ್, ಐ ನೀಡ್ ಇಟ್. the wisdom that leads to salvation, ರಕ್ಷಣೆಗೆ ನಡೆಸುವ ಜ್ಞಾನ ಹಳೆ ಒಡಂಬಡಿಕೆಯಲ್ಲಿ. ಆದ ಕಾರಣ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯವನ್ನು ಈ ಹಿನ್ನೆಲೆಯಿಂದ ಓದಿಕೊಳ್ಳೋಣ. ಬನ್ನಿರಿ. ಚಾಪ್ಟರ್ 7 34 ವಚನಗಳು ಯೆರೆಮೀಯ 7ನೇ ಅಧ್ಯಾಯದಲ್ಲಿದೆ. ಆದ ಕಾರಣ ಸ್ವಲ್ಪ ಬೇಗ ನಾವು ಅಧ್ಯಯನ ಮಾಡಿಕೊಳ್ಬೇಕು. ಹೌದು, ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಅದೇನಂತ ಹೇಳಿದ್ರೆ, ನೀನು ಆಲಯದ ಬಾಗಿಲಲ್ಲಿ ನಿಂತ್ಕೋ. ನೋಡ್ರಿ, ಕೆಲವು ಸಾರಿ ದೇವರು ಕೆಲವು ಅಸೈನ್ಮೆಂಟು ಪ್ರವಾದಿಗಳಿಗೆ ಕೊಡ್ತಿದ್ರು. ಹೋಗಿ ಚರ್ಚ್ ಹತ್ರ ಡೋರ್ ಹತ್ರ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಚರ್ಚ್ ಒಳಗೆ ಹೋಗಿ ಯಾರಾದರೂ ಮೆಸೇಜ್ ಕೊಡ್ತಾರೆ. ಆದರೆ ದೇವರು ಏನಂತ ಹೇಳಿದರು, ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತ್ಕೊಂಡು ಸಾರ ಅಂತ ಹೇಳ್ಬಿಟ್ಟು ಏನು ಮೆಸೇಜ್ ಕೊಡು ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿರಿ. 3ನೇ ವಚನ, ಯೆರೆಮೀಯ 7ನೇ ಅಧ್ಯಾಯ, ಜೆರೆಮಾಯ ಚಾಪ್ಟರ್ 7 and verse 3. ಅದೇನೆಂದರೆ, ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯೆಹೋವನು ಹೀಗನ್ನುತ್ತಾನೆ. ಏನಂತೆ? ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ತಿದ್ದಿಕೊಳ್ಳ್ರಿ. ಯು ಚೇಂಜ್ ಯುವರ್ ಸೆಲ್ಫ್, ಕರೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ಕರೆಕ್ಟ್ ಮಾಡಿಕೊಡ್ರಿ, ನಿಮ್ಮನ್ನು ತಿದ್ದುಕೊಳ್ರಿ. ಹೇಗೆ ತಿದ್ಕೋಬೇಕು? ಯಾಕೆ ತಿದ್ಕೋಬೇಕು? ಏನಾಗ್ತದೆ ತಿದ್ದುಕೊಂಡ್ರೆ? ಅದನ್ನು ಕೂಡ ದೇವರು ಹೇಳ್ತಾರೆ ರೀ. ವಾವ್, ವಾಟ್ ಎ ಗುಡ್ ಗಾಡ್ ಈಸ್. ಎಂಥ ಒಳ್ಳೆಯ ದೇವರಲ್ವಾ? ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. ತಿದ್ದುಕೊಂಡ್ರೆ ಏನಾಗ್ತದೆ? ಹೀಗೆ ಮಾಡಿದರೆ, ಅಂದರೆ ತಿದ್ದುಕೊಂಡ್ರೆ, ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ವಾವ್! ಈ ಸ್ಥಳ ಅಂದರೆ ಯಾವುದು ರೀ? ಅವರಿರುವಂಥ ಸ್ಥಳನೇ. ಅವರಿರುವಂಥ ಸ್ಥಳ ಅಂದರೆ ಯಾವುದು? ಯೆರೂಸಲೇಮ್, ಯೆಹೂದ. ಹಾಗಾದರೆ ವೈರಿಗಳು ಬರೋದಿಲ್ಲ. ವೈರಿಗಳು ಬಂದು ನಿಮ್ಮನ್ನು ಸೆರೆ ಹಿಡ್ಕೊಂಡು ಹೋಗುವಂಥ ಅನುಭವ ನಿಮ್ಗೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿ. ಆದರೆ ಏನಾಯಿತು ಮುಂದೆ ನೋಡೋಣ. ಈ ಕಟ್ಟಡಗಳೇ ಯೆಹೋವನ ಆಲಯ,
ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸೆ ಇಡಬೇಡ್ರಿ. 3 ಸಾರಿ ದೇವರೇ ಅದನ್ನು ಹೇಳಿಬಿಟ್ಟು ಏನೋ ಹೇಳ್ತಿದ್ದಾರೆ 4ನೇ ವಚನದಲ್ಲಿ. ಏನಂತ? ಈ ಕಟ್ಟಡನೇ ದೇವರ ಆಲಯ ಅಂತ ಹೇಳಬೇಡ್ರಿ. ಅದು ಸುಳ್ಳು ಮಾತುಗಳ ಮೇಲೆ ಭರವಸೆ ಇಡಬೇಡ್ರಿ. ಅಂದರೆ ಏನು ನಾವು ಇದನ್ನು ಅರ್ಥ ಮಾಡ್ಕೋಬೇಕು? ಕೆಲವು ಸಾರಿ ಏನು ಮಾಡ್ತಾರೆ ಕೆಲವರು, ದೇವರು ಹೇಳೋದನ್ನು ಮಾಡದೆ ದೇವರ ಆಲಯದಲ್ಲಿ ಬಂದು ಆಲಯ ಕಾಪಾಡ್ತದೆ ಅಂತ ಹೇಳ್ತಾರೆ. ಇಲ್ಲ, ದೇವರಿಗೆ ಪಶ್ಚಾತ್ತಾಪ ಪಡಬೇಕು. ದೇವರು ಹೇಳಿದ್ರಲ್ಲ 3ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ, ಈ ಒಂದು ಕೆಲಸ ಮಾಡಿರಿ ನೀವು, 2 ಕೆಲಸ ಅಲ್ಲ, ಒಂದೇ ಒಂದು ಕೆಲಸ ನೀವು ಮಾಡಿರಿ. ಜಸ್ಟ್ ಡೂ ದಿಸ್ ಒಂದನ್ನು ಮಾತ್ರ ಒಪ್ಪಿಕೋ. ಏನದು? ನಾನು ದ್ರೋಹ ಮಾಡಿದ್ದೇನೆ, ಐ ಆಮ್ ಸಾರಿ ಅಂದುಬಿಟ್ರೆ ಆಗೋಯ್ತು. ಅದನ್ನು ಬಿಟ್ಟು ಅನೇಕ ವಿಷಯಗಳನ್ನು ನಾವು ಮಾಡ್ತೀವಿ. ದೇವಜನರು ಕೂಡ ಅದೇ ರೀತಿಯಾಗಿ ಆಗಿದ್ದರು. ಆದ ಕಾರಣ ಆ ರೀತಿಯಾಗಿ ಒಪ್ಕೊಳ್ಳದೆ ಆಲಯದ ಮೇಲೆ ಭರವಸೆ ಇಡುವಂಥದ್ದು, ಆಲಯವನ್ನು ಅಂದರೆ ಧಾರ್ಮಿಕತ್ವವನ್ನು ಆಧಾರ ಮಾಡಿಕೊಳ್ಳುವಂಥದ್ದು, ಅದು ಬೇಡ ಅಂತ ದೇವರು ಹೇಳ್ತಾರೆ. ಮತ್ತೆ 5ನೇ ವಚನದಲ್ಲಿ, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಂಡು ಕಕ್ಷಿ ಪ್ರತಿ ಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ, ಅನಾಥನನ್ನಾಗಲಿ ವಿಧೇಯನನ್ನಾಗಲಿ ಹಿಂಸಿಸದೆ ಇವೆಲ್ಲ ಮಾಡಬೇಕು. ನೋಡ್ರಿ, ದೇವರಿಗೆ ಅನಾಥರ ಬಗ್ಗೆ, ವಿಧವೆಯರ ಬಗ್ಗೆ, ಪರದೇಶಿಗಳ ಬಗ್ಗೆ ಆತನಿಗೆ ಕನಿಕರ ಇದೆ. ಆ ರೀತಿಯಾಗಿ ಮಾಡಿದರೆ 7ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. ವಾವ್! ಸುರಕ್ಷಿತವಾಗಿರ್ತೀರಿ, ನಥಿಂಗ್ ವಿಲ್ ಹ್ಯಾಪನ್, ಯು ವಿಲ್ ಬಿ ಹ್ಯಾಪಿ. ಯೆರೂಸಲೇಮ್ ಅಂತ ಹೇಳಿದರೆ ಸಮಾಧಾನ, ನೀವು ಸಮಾಧಾನದಲ್ಲಿರ್ತೀರಿ. ಬಾಬೇಲ್ ಅಂದರೆ ಗಲಿಬಿಲಿ, ನೀವು ಗಲಿಬಿಲಿ ಆಗೋದಿಲ್ಲ, ಸಮಾಧಾನದಲ್ಲಿ ಇರ್ತೀರಿ ಎಂಬುದಾಗಿ ದೇವರು ಹೇಳಿದಾಗ ಅವರು ಕೇಳಿದ್ರಾ ಇಲ್ಲವಾ ಅನ್ನೋದನ್ನು ನಾವು ಮುಂದೆ ನೋಡೋಣ್ರಿ. ಅವರ ಸಮಸ್ಯೆಗಳು ಬಹಳ ಇದ್ದವು. 9ನೇ ವಚನದಲ್ಲಿ ಕೊಲೆ, ಹಾದರ, ಸುಳ್ಳು ಸಾಕ್ಷಿ, ವಿಗ್ರಹಾರಾಧನೆ ಅಂದರೆ ಬಾಳನಿಗೆ ಹೋಮ ಅರ್ಪಿಸೋದು, ಅನ್ಯ ದೇವತೆಗಳ ಹಿಂಬಾಲಿಸುವಿಕೆ, ಇವೆಲ್ಲ ಇದ್ದವು. ಇವೆಲ್ಲ ಇಟ್ಟುಕೊಂಡು ಆಲಯಕ್ಕೆ ಬಂದು ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಮಗೆ ಪರಿಹಾರವಾಯಿತು. 10ನೇ ವಚನ ಹಂಗೆ ಹೇಳಬೇಡ್ರಿ. ದ್ರೋಹ ಮಾಡಿದ್ರು ಅಂತ ಒಪ್ಕೊಳ್ರಿ, ತಪ್ಪು ಮಾಡಿದೆ ಅಂತ ಒಪ್ಕೊಳ್ರಿ, ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ದೇವರು ಇಷ್ಟಪಡ್ತಾರೆ. ಆ ರೀತಿಯಾಗಿ ಬಂದ್ಬಿಟ್ಟು ದೇವಾಲಯದಲ್ಲಿ ಇದ್ಕೊಂಡು ಪ್ರೇಯರ್ ಮಾಡಿದರೆ ದೇವರು ಹೇಳ್ತಾರೆ 11ನೇ ವಚನ 7ನೇ ಅಧ್ಯಾಯ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 7 ವರ್ಸ್ 11, ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿ ಆಯಿತು. ಕಳ್ಳರ ಗವಿ. ಯೆರೆಮೀಯನು ಹೇಳಿದಂಥ ಇದೇ ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 21ರಲ್ಲಿ ಹೇಳಿರ್ತಾರೆ. ಅದನ್ನು ನೋಡೋಣವೇ? ಬನ್ರಿ. ಮತ್ತಾಯ 21:13, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 21 and verse 13 ಅಥವಾ 21:13. ಅದರಲ್ಲಿ ಈ ರೀತಿಯಾಗಿದೆ. ಯಾಕಂದರೆ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಶನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ ಹೇಳಿದ ಮಾತು ಮತ್ತಾಯ 21:13, ಮ್ಯಾಥ್ಯೂ 21:13, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಅಂದನು. ಅದೇ ಮಾತಿಲ್ಲಿ ಯೆರೆಮೀಯನು ಹೇಳ್ತಿದ್ದಾನೆ 7ನೇ ಅಧ್ಯಾಯ 11ನೇ ವಚನ, ಆಲಯವನ್ನು ಕಳ್ಳರ ಗವಿಯನ್ನಾಗಿ ಮಾಡೋದು. ಹೇಗೆ ಕಳ್ಳರ ಗವಿಯನ್ನಾಗಿ ಮಾಡಿದರು ಎಂಬುದು ನಾವು ನೋಡಿದ್ವಿ. ಏನಂತ ಹೇಳಿದ್ರೆ, ಅವರ ಜೀವನದಲ್ಲಿ ಅನೇಕ ಒಳ ವಿಗ್ರಹಗಳನ್ನು ಇಟ್ಟುಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಡದೆ ನಮಗೆ ಪರಿಹಾರ ಆಯಿತು ಎಂಬುದಾಗಿ ಹೇಳಿಕೊಂಡದ್ರಿಂದ, ಆದ ಕಾರಣ ದೇವರು ತನ್ನ
ಮನಸ್ಸನ್ನು ತೆರೆದು ನೀವು ನನಗೆ ಕೇಳದೆ ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಹೋದ ಕಾರಣ ನಾನು ನಿಮ್ಗೆ ಶಿಕ್ಷೆ ಕೊಡಬೇಕಂತ ಆ ರೀತಿಯಾಗಿ ಹೇಳಿಬಿಟ್ಟು ಯೆರೆಮೀಯನಿಗೆ ಒಂದು ಮಾತು ದೇವರು ಹೇಳ್ತಾರೆ. ಆಶ್ಚರ್ಯ ನೋಡೋಣವೇ ಏನು ದೇವರು ಯೆರೆಮೀಯನಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು 16ನೇ ವಚನ, ಯೆರೆಮೀಯ 7ನೇ ಅಧ್ಯಾಯ 16. ಜೆರೆಮೈಯ ಚಾಪ್ಟರ್ 7 ವರ್ಸ್ 16. ನೀನಂತೂ, ಅಂದರೆ ಯೆರೆಮೀಯನಿಗೆ ದೇವರು ಹೇಳ್ತಿದ್ದಾರೆ, ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಬೇಡ, ನನಗೆ ವಿಜ್ಞಾಪಿಸಲೂ ಬೇಡ, ನಾನು ಕೇಳೋದಿಲ್ಲ. ಫಸ್ಟ್ ಟೈಮು ಇಂಥ ಒಂದು ವಾಕ್ಯ ಭಾಳ ಸ್ಪಷ್ಟವಾಗಿ ಇರುವಂಥದ್ದನ್ನು ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸಿಂಪಲಾಗಿ ಹೇಳಬೇಕಾದ್ರೆ ದೇವರೇನು ಹೇಳ್ತಾರೆ, ಡೋಂಟ್ ಪ್ರೇ ಫಾರ್ ದಿಸ್ ಪೀಪಲ್, ಪ್ರೇಯರ್ ಮಾಡಬೇಡ ಇವ್ರಿಗಾಗಿ, ಪ್ರೇಯರ್ ಮಾಡಬೇಡ ಇವ್ರಿಗಾಗಿ. ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಆತ್ಮೀಕ ನಾಯಕನನ್ನು, ಆತ್ಮಿಕ ತಂದೆಯನ್ನು ನೋಯಿಸ್ಬಿಟ್ಟು ಅವರಿಗೆ ಆನೆಸ್ಟಾಗಿ ಇಲ್ಲದೆ, ಸಿಂಪಲಾಗಿ ಸರಳವಾಗಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಅವ್ರಿಗೆ ಸುಳ್ಳು ಕೂಡ ಹೇಳಿಬಿಟ್ಟು ನಾನು ಅವ್ರ ಹತ್ರ ಹೋದಾಗ, ಸರಿ ಬ್ರದರ್ ಆಗಿದ್ದಾಯಿತು, ನನಗೆ ಪ್ರೇಯರ್ ಮಾಡಿಬಿಡ್ರಿ ಅಂತ ಹೇಳಿದೆ. ನಾನು ಹೋಗಿಬಿಡ್ತೀನಿ, ಚರ್ಚ್ ಬಿಟ್ಟು ಹೋಗಿಬಿಡ್ತೀನಿ, ನನಗೋಸ್ಕರವಾಗಿ ಒಂದು ಪ್ರೇಯರ್ ಮಾಡಿ ಕಳಿಸ್ಬಿಡಿ, ಅಷ್ಟೇ ನನಗೆ ಬೇಕು. ಆ ರೀತಿಯಾಗಿ ಹೇಳಿದ ತಕ್ಷಣ ಎದ್ದು ನಿಂತ್ಕೊಂಡು ಯು ನೋ ವಾಟ್ ಗಾಡ್ ಟೋಲ್ಡ್ ಟು ಜೆರೆಮೈಯ ಅಂದರು. ಅವರು ಆ ರೀತಿಯಾಗಿ ಹೇಳಿದ ತಕ್ಷಣ ಗಾಡ್ ಟೋಲ್ಡ್ ಜೆರೆಮೈಯ ನಾಟ್ ಟು ಪ್ರೇ. ಎಕ್ಸಾಕ್ಟ್ಲಿ, ಐ ವಿಲ್ ನಾಟ್ ಪ್ರೇ ಫಾರ್ ಯು. ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಯಾಕಂದರೆ ದೇವರು ಯೆರೆಮೀಯನಿಗೆ ಪ್ರೇಯರ್ ಮಾಡಬೇಡ ಅಂತ ಹೇಳಿದ್ನಲ್ಲ, ಅದೇ ಮಾತು ಈಗಲೂ ಅನ್ವಯ ಅಂತ ಹೇಳಿದ್ರು. ಆವಾಗ ನಾನು ಒಂದು ಕೆಲಸ ಮಾಡಿದೆ, ಅದೇನೆಂದರೆ, ಥ್ಯಾಂಕ್ ಯು ಬ್ರದರ್ ಫಾರ್ ನಾಟ್ ಪ್ರೇಯಿಂಗ್ ಫಾರ್ ಮೀ. ನನಗೋಸ್ಕರ ನೀವು ಪ್ರೇಯರ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು. ನೀವು ನನಗೆ ಪ್ರೇಯರ್ ಮಾಡಿದರೂ ನೀವು ನನಗೆ ಆತ್ಮಿಕ ತಂದೇನೆ, ಪ್ರೇಯರ್ ಮಾಡಲಿಲ್ಲ ಅಂದರೂ ನನಗೆ ಆತ್ಮಿಕ ತಂದೇನೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. 1-2 ವಾರ ಆದಮೇಲೆ ಮತ್ತೆ ಕರೆದ್ಬಿಟ್ಟ ಮೇಲೆ ಹೀಗೆ ಮಾತಾಡ್ತಾ ಇರುವಂಥ ವೇಳೆಯಲ್ಲಿ ಯಾರೋ ಒಬ್ಬರು ಹೇಳಿದರು, ಬ್ರದರ್ ಫ್ಯೂನ್ರಲ್ಗೆ ಟೈಮ್ ಆಯಿತು, ಶವ ಸಂಸ್ಕಾರಕ್ಕೆ ಟೈಮ್ ಆಯಿತು, ಹೋಗೋಣ ಬನ್ನಿರಿ ಅಂತ ಹೇಳಿದ್ರು. ಹೌದಾ, ಸರಿ, ಓಕೆ, ಲೆಟ್ಸ್ ಪ್ರೇ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿಬಿಟ್ರು. ಫಸ್ಟ್ ಪ್ರೇಯರ್ ಮಾಡೋದಿಲ್ಲ ಅಂತ ಹೇಳಿದರು, ಆದರೆ 2-3 ವಾರ ಆದಮೇಲೆ ಪ್ರೇಯರ್ ಮಾಡಿಬಿಟ್ರು. ಸರಿ, ಪ್ರೇಯರ್ ಮಾಡಿದರೂ ನನ್ನ ಆತ್ಮಿಕ ತಂದೆ ಆ ಪ್ರೀತಿ ಬದಲಾಗಲ್ಲ. ಪ್ರೇಯರ್ ಮಾಡದಿದ್ದರೂ ಕೂಡ ನನ್ನ ಆತ್ಮಿಕ ತಂದೆನೇ ಅಂದುಕೊಂಡು ಹೋದೆ. ಅದು ನೆನಪಾಯ್ತು ನನಗೀಗ ಯೆರೆಮೀಯ 7:16 ಓದಿದಾಗ. ಸರಿ, 18ನೇ ವಚನ, ವರ್ಸ್ 18. ಜೆರೆಮೈಯ ಚಾಪ್ಟರ್ 7 ವರ್ಸ್ 18. ಗಗನದ ಒಡತಿಗೆ ಹೋಳಿಗೆಗಳನ್ನು, ಮತ್ತು ಕನ್ನಡ ಬೈಬಲ್ನಲ್ಲಿ ಹೋಳಿಗೆ ಬಂದುಬಿಟ್ಟಿದೆ. ಹೌದು, ಗಗನದ ಒಡತಿ, ಕ್ವೀನ್ ಆಫ್ ಹೆವೆನ್, ಆ ಗಗನದ ಒಡತಿಗೆ ಹೋಳಿಗೆಗಳನ್ನು ಮಾಡುವುದಕ್ಕಾಗಿ ಮಕ್ಕಳು ಸೌದೆಯನ್ನು ಆರಿಸ್ತಾರೆ. ಹೀಗೆಲ್ಲ ಮಾಡಿದರೆ ನನ್ನನ್ನು ಕೆಣಕಬೇಕೆಂದೇ ಇದನ್ನೆಲ್ಲ ಮಾಡ್ತಾರೆ. ನನಗಿಷ್ಟ ಇಲ್ಲ ಇದೆಲ್ಲ ನೀವು ಮಾಡೋದು. ದೇವರು ಹೇಳ್ತಾರೆ, ನನಗೆ ಪ್ರೇಯರ್ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಗಗನದ ಒಡತಿಗೆ ಪ್ರೇಯರ್ ಮಾಡ್ತಾರೆ. ಅದಕ್ಕೆ ಇಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಡ ಜೆರೆಮೈಯ, ಟೈಮ್ ವೇಸ್ಟ್ ಎಂಬುದಾಗಿ ದೇವರು ಆ ರೀತಿಯಾಗೆಲ್ಲ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತು ಹೇಳ್ತಾರೆ. ನನಗೆ ಭಾಳ ಲೈಕ್ ಆಯಿತು, ಟಚ್ ಆಯಿತು 19ನೇ ವಚನದಲ್ಲಿ. ಅದೇನಂತ ಹೇಳಿದರೆ,
ಅವರು ನನಗೆ ಕೇಡು ಮಾಡುತ್ತಾರೋ ತಮಗೇ ಕೇಡು ಮಾಡಿಕೊಳ್ಳುತ್ತಾರಲ್ಲ. ನನಗೆ ಹರ್ಟ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡಾರೆ, ಆ್ಯಕ್ಚುಲಿ ಅವ್ರು ತಮಗೆ ಹರ್ಟ್ ಮಾಡಿಕೊಳ್ತಾರೆ. ಭಾಳ ಕ್ಲೋಸ್ ಇದ್ದವ್ರನ್ನ ಹರ್ಟ್ ಮಾಡಿಬಿಟ್ರೆ ಇಬ್ಬರಿಗೂ ಹರ್ಟ್ ಆಗಿಬಿಡ್ತಾರೆ. ಒಬ್ರಿಗೆ ಹರ್ಟ್ ಮಾಡಿದ್ರೆ, ಯಾಕಂದ್ರೆ ಭಾಳ ಕ್ಲೋಸ್ ಆಗಿರ್ತಾರಲ್ಲ. ಹಾಗೆ ದೇವ್ರು ಹೇಳ್ತಾರೆ, ನಾನು ನಿಮ್ಮ ಪತಿ, ನಿಮ್ಮನ್ನು ನೀವು ಹರ್ಟ್ ನನ್ನ ಹರ್ಟ್ ಮಾಡ್ತಾ ಇದ್ದೀರಿ, ನಿಮ್ಮನ್ನೇ ಹರ್ಟ್ ಮಾಡ್ಕೊಳ್ತಾ ಇದ್ದೀರಿ ಆ್ಯಕ್ಚುಲಿ ಎಂಬುದಾಗಿ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. 22ನೇ ವಚನ, 7ನೇ ಅಧ್ಯಾಯ 22ನೇ ವಚನದಲ್ಲಿ, ವೈ ಗಾಡ್ ಡಿಡ್ ನಾಟ್ ಟೆಲ್, ಯಾಕೆ ದೇವರು ಹೇಳಲಿಲ್ಲ ಅನ್ನುವಂಥದ್ದು. ಏನು ಹೇಳಿಲ್ಲ ನೋಡೋಣ ಬನ್ನಿರಿ. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನು ಹೇಳಲಿಲ್ಲ. ಏನು ಹೇಳಲಿಲ್ಲ? ಈ ಸರ್ವಾಂಗ ಹೋಮ ಯಜ್ಞವೆಲ್ಲ ಅರ್ಪಿಸ್ರಿ ಅಂತ ನಾನು ಹೇಳಲಿಲ್ಲ. ಆಮೇಲೆ ಇನ್ನೇನು ಹೇಳ್ತಿದ್ದಾರೆ ನೋಡ್ರಿ, 22ನೇ ವಚನದ ಕೊನೆ ಭಾಗ, ಯಾವ ಅಪ್ಪಣೆಯನ್ನು ಕೊಡಲಿಲ್ಲ ನಾನು. ಐ ಡಿಡ್ ನಾಟ್ ಗಿವ್ ದಮ್ ಕಮಾಂಡ್ಮೆಂಟ್ಸ್. ಆದರೆ ದೇವ್ರು ಹೇಳ್ತಾರೆ, ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೇನು. ಐ ಗೇವ್ ದಮ್ 1 ಕಮಾಂಡ್ಮೆಂಟ್ಸ್, ನಾಟ್ 10 ಕಮಾಂಡ್ಮೆಂಟ್ಸ್. ಆಮೇಲೆ ಬಂತು 10 ಕಮಾಂಡ್ಮೆಂಟ್ಸು. ಆದರೆ ದೇವರು 10 ಕಮಾಂಡ್ಮೆಂಟ್ಸ್ ಕೊಡೋಕ್ಕೆ ಮುಂಚಿತವಾಗಿ 1 ಕಮಾಂಡ್ಮೆಂಟ್ ಕೊಟ್ಟರಂಥದ್ದು. 1 ಕಮಾಂಡ್ಮೆಂಟ್ ಏನಾಗಿದೆ ನೋಡೋಣ ಬನ್ನಿರಿ. ಯೆರೆಮೀಯ 7:23 ಅದೇನಂತ ಹೇಳಿದ್ರೆ, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ನಿಮ್ಗೆ ಒಳ್ಳೆಯದಾಗ್ತದೆ, ಹಿತ ಆಗ್ತದೆ. ಅದಕ್ಕೆ ಕಮಾಂಡ್ಮೆಂಟ್ ಕೊಡ್ತಾ ಇದ್ದೀನಿ. ಒಂದೇ ಕಮಾಂಡ್ಮೆಂಟ್ ಎಂಬುದಾಗಿ ದೇವರು ಆ ರೀತಿಯಾಗಿ ಹೇಳ್ತಾರೆ. ಅದಾದ ನಂತರ ಯೆರೆಮೀಯನಿಗೆ ಕೆಲವು ಮಾತುಗಳನ್ನು ದೇವರು ಹೇಳ್ತಾರೆ, ನೀನು ಇವುಗಳನ್ನೆಲ್ಲ ಮಾಡಂತ 27ನೇ ವಚನದಲ್ಲಿ. ಆನಂತರ ದೇವರು ಒಂದು ಶೋಕ ಗೀತವನ್ನು ಹಾಡು 29. ಹಾಗೆ ಹೇಳಿಬಿಟ್ಟು ದೇವರು ಹೇಳ್ತಾರೆ, ಹೌದು, ಈ ಕಾರಣದಿಂದ ಆ ಸ್ಥಳಕ್ಕೆ ಹೊಸ ಹೆಸರು ಬರ್ತದೆ. ಅದೇನೆಂದರೆ ಸಂಹಾರದ ತಗ್ಗು ಎಂಬಂಥ ಹೆಸರು ಬರ್ತದೆ. 32ನೇ ವಚನ. ದೇವರ ಹೃದಯ ಭಾಳ ದೊಡ್ಡ ಹೃದಯ, ಆದರೆ ಆನೆಸ್ಟಾಗಿ ದೇವರು ವ್ಯವಹರಿಸ್ತಾರೆ. ನಾವು ಕೂಡ ದೇವರ ಜೊತೆಯಲ್ಲಿ ಆನೆಸ್ಟಾಗಿ ಯಥಾರ್ಥವಾಗಿ ಇರೋಣ. ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.